ಸಿಪಿ ಯೋಗೇಶ್ವರ್ ಆಪರೇಷನ್ ಹಸ್ತ ಹೇಳಿಕೆಗೆ ದಳದ ಶಾಸಕರು ಸಿಡಿದೆದ್ದಿದ್ದಾರೆ. ಟಾಸ್ಕ್ ಕೊಟ್ರೆ ಜೆಡಿಎಸ್ ಶಾಸಕರನ್ನ ಕರೆತರುವುದಾಗಿ ಹೇಳಿದ ಸಿಪಿ ಯೋಗೇಶ್ವರ್ ಆಪರೇಷನ್ ಹಸ್ತ ಹೇಳಿಕೆಗೆ ಜೆಡಿಎಸ್ ಶಾಸಕರು ಸಿಡಿದೆದ್ದಿದ್ದಾರೆ. ಟಾಸ್ಕ್ ಅನ್ನ ಕೊಟ್ರೆ ಜೆಡಿಎಸ್ ಶಾಸಕರನ್ನ ಕರೆತರ್ತೀನಿ ಅಂತ ಸಿಪಿವೈ ಹೇಳಿಕೆಯನ್ನ ಕೊಟ್ಟಿದ್ರು. ಕೈ ನಾಯಕರ ವಿರುದ್ಧ ಒಗ್ಗಟ್ಟು ಪ್ರದರ್ಶನಕ್ಕೆ ಜೆಡಿಎಸ್ ಶಾಸಕರು ತಯಾರಿಯನ್ನ ನಡೆಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಲೀಡರ್ಸ್ ಮುಂದಾಗಿದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯ ಮೂಲಕ ಕೈ ನಾಯಕರ ವಿರುದ್ಧ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಲಿದ್ದಾರೆ. ಆದರೆ ಜಿಟಿ ದೇವೇಗೌಡ, ಶರಣಗೌಡ, ಕಂದಕೂರು ನಡೆ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ. ಜೆಡಿಎಸ್ ರೆಬಲ್ ಶಾಸಕರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದು ಡೌಟ್ ಎನ್ನಲಾಗ್ತಾ ಇದೆ. ಸಿಪಿ ಯೋಗೇಶ್ವರ್ ಆಪರೇಷನ್ ಹಸ್ತ ಹೇಳಿಕೆಗೆ ದಳದ ಶಾಸಕರು ಈಗ ಸಿಡಿದೆದ್ದಿದ್ದಾರೆ. ಟಾಸ್ಕ್ ಏನಾರು ಕೊಟ್ರೆ ಜೆಡಿಎಸ್ ಶಾಸಕರನ್ನ ಕರ್ತರ್ತೀವಿ ಅಂತ ಸಿಪಿ ಯೋಗೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯ ವಿರುದ್ಧ ದಳದ ಶಾಸಕರು ಸಿಡಿದೆದ್ದಿದ್ದಾರೆ. ಇನ್ನು ಕೈ ನಾಯಕರ ವಿರುದ್ಧ ಒಗ್ಗಟ್ಟು ಪ್ರದರ್ಶನಕ್ಕೆ ಜೆಡಿಎಸ್ ಶಾಸಕರು ತಯಾರಿಯನ್ನ ನಡೆಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದಾರೆ ಲೀಡರ್ಸ್. ಇನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಈ ಸುದ್ದಿಗೋಷ್ಠಿಯ ಮೂಲಕ ಕೈ ನಾಯಕರ ವಿರುದ್ಧ ಒಗ್ಗಟ್ಟೇನಾರು ಪ್ರದರ್ಶನ ಮಾಡ್ತಾ ಇದ್ದಾರಾ ಅಂತ? ಸಾಹಿತ್ಯ ನಿಜ, ಇವತ್ತು ಜೆಡಿಎಸ್ ನ ಎಲ್ಲಾ ಶಾಸಕರುಗಳು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರುವಂತಹದ್ದು, ಅದು ಸಿಪಿವೈ ವಿರುದ್ಧವಾಗಿ. ಅಂದ್ರೆ ಖಾಸಗಿ ಒಂದು ಇಂಟರ್ವ್ಯೂನಲ್ಲಿ ಅವರು ಹೇಳ್ತಾ, ನನಗೆ ಅವಕಾಶ ಸಿಕ್ಕರೆ ಅಥವಾ ನನಗೆ ಕಾಂಗ್ರೆಸ್ ಟಾಸ್ಕ್ ಅನ್ನ ಕೊಟ್ರೆ ಇಡೀ ಜೆಡಿಎಸ್ ನ ಎಲ್ಲ ಶಾಸಕರುಗಳನ್ನ ನಾನು ಕರೆತರ್ತೀನಿ ಕಾಂಗ್ರೆಸ್ಗೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆ ಮಾತಿಗೆ ಇದೀಗ ಅಂದ್ರೆ 3 ದಿನದ ಬಳಿಕ ಈಗ ರಿಯಾಕ್ಟ್ ಮಾಡ್ತಾ ಇರುವಂತಹದ್ದು ಜೆಡಿಎಸ್ ನಾಯಕರುಗಳು. ಇವತ್ತು ಸುದ್ದಿಗೋಷ್ಠಿ ಮೂಲಕ ತಮ್ಮ ನಿಲುವೇನು, ತಾವು ದೇವೇಗೌಡರ ಜೊತೆಗೆ ಯಾವಾಗ್ಲೂ ನಿಲ್ತೇವೆ ಅನ್ನುವಂತಹ ಹೇಳಿಕೆ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾದಂತಹ ವಿಚಾರ ಅಂದ್ರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಜಿಟಿ ದೇವೇಗೌಡರು ಭಾಗಿಯಾಗ್ತಾರಾ, ಶರಣಗೌಡ ಕಂದಕೂರ್ ಅವರು ಭಾಗಿಯಾಗ್ತಾರಾ ಅನ್ನುವಂತಹದ್ದು. ಯಾಕಂದ್ರೆ ಈಗ ಆಲ್ರೆಡಿ ಜೆಡಿಎಸ್ ನಿಂದ ಹಾಗೂ ದೇವೇಗೌಡರು, ಕುಮಾರಸ್ವಾಮಿ ಅವರಿಂದ ಜಿಟಿ ದೇವೇಗೌಡರು ದೂರ ಉಳ್ಕೊಂಡಿದ್ದಾರೆ. ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿಲ್ಲ. ಅದೇ ರೀತಿ ಶಾಸಕ ಶರಣಗೌಡ ಕಂದಕೂರ್ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಆಗಿಲ್ಲ ಇಲ್ಲಿಯವರೆಗೆ. ಅಂದ್ರೆ ಅವ್ರ ತಂದೆ ತೀರಿಕೊಂಡ ಬಳಿಕ ಒಂದೆರಡು 3 ಕಾರ್ಯಕ್ರಮ ಹೊರತುಪಡಿಸಿದ್ರೆ ಬಹುತೇಕವಾಗಿ ಅವರು ಜೆಡಿಎಸ್ ಪಕ್ಷದಿಂದ ಹೊರ ಉಳಿದಿರುವಂತಹದ್ದು. ಹಾಗಾಗಿ ಇವತ್ತಿನ ಸುದ್ದಿಗೋಷ್ಠಿಗೆ ಆ ಇಬ್ಬರು ನಾಯಕರುಗಳು, ಇಬ್ಬರು ಶಾಸಕರು ಭಾಗಿಯಾಗ್ತಾರ ಅನ್ನುವಂತಹದ್ದು. ಈಗ ಆಲ್ರೆಡಿ ಜಿಟಿ ದೇವೇಗೌಡರ ಅಂದ್ರೆ ಅವರ ದೂರದಿಂದ ಒಂದಿಷ್ಟು ಡ್ಯಾಮೇಜ್ ಅಂತೂ ಜೆಡಿಎಸ್ ಆಗ್ತಿದೆ, ಅಭದ್ರತೆ ಅಂತೂ ಕಾಡ್ತಾ ಇದೆ. ಇದರ ಜೊತೆಗೆ ಇದೀಗ ಇವತ್ತು ನಡೆಸುವಂತಹ ಸುದ್ದಿಗೋಷ್ಠಿಯಲ್ಲಿ ಅವ್ರು ಇರ್ತಾರಾ ಇರಲ್ಲ ಅನ್ನುವಂತಹದ್ದು. ಆದ್ರೆ ಬಹುತೇಕವಾಗಿ ಸಿಪಿವೈ ವಿರುದ್ಧ ಇವತ್ತು ಶಾಸಕ ಹಾಗೂ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸೇರಿದಂತೆ ಶಾಸಕರುಗಳೆಲ್ಲರೂ ಕೂಡ ವಾಗ್ದಾಳಿ ನಡೆಸೋದು ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.